ಸಿಂಗಲ್ ಓನರ್ ಪ್ರೈಸ್ ಏನ್ ಹೇಳ್ತೀರಾ ಸರ್ 95,000 ಇವತ್ತು ಆಫರ್. 95,000 ದಸರಾ ಆಫರ್ ಇವತ್ತು ಆಫರ್ ಅಲ್ಲಿ ಕೊಡ್ತಿದೀವಿ. ವಿಡಿಯೋಗೂ ಈ ವಿಡಿಯೋಗೂ 50,000 ಕಮ್ಮಿ ಮಾಡಿದೀನಿ. 1,30,000 ತುಂಬಾ ಜನ ಹುಡುಕ್ತಾರೆ ಬಲೆನೋ ಎಸ್ಟಿಮ್ ನ, ಅದಕ್ಕೆ ನಮ್ಮ ಹತ್ರ ಇದೆ. 1:30ಕ್ಕೆ ಫೈನಲ್ ಮಾಡೋಣ. ಇವತ್ತು 2,25,000ಗೆ ಫೈನಲ್ ಮಾಡಿ. 2,25,000ಕ್ಕೆ ಫೋರ್ಡ್ ಫಿಗೋ ಪೆಟ್ರೋಲ್ ಡೀಸೆಲ್ ಸರ್ ವೇರಿಯಂಟ್ ಇವತ್ತು 1,70,000ಗೆ ಫೈನಲ್ ಮಾಡ್ತೀನಿ ಸರ್. 1,70,000 ಫೈನಲ್ ಮಾಡೋಣ ಸರ್. 2,80,000ಗೆ ಇವತ್ತು ಈ ಗಾಡಿನ ಕೊಡ್ತೀನಿ ಸರ್. 2,80,000 ಹೌದು ಸರ್. 2,80,000 ಹುಡುಕೋರು ಈ ರೇಟ್ ಅಲ್ಲಿ ಸಿಗಲ್ಲ. 25 ಮೇಲೆ ಬರುತ್ತೆ ಗಾಡಿ. ಇವತ್ತು 3,500ಗೆ ಫೈನಲ್ ಮಾಡ್ತೀನಿ ಸರ್. 3,50,000ಕ್ಕೆ ಟಾಟಾ ಟಿಗೋ 2017 ಮಾಡಲ್. 2,40,000ಕ್ಕೆ ನಿಮಗೆ 2-in-1 CNG ಎಲ್ಲ ಬರುತ್ತೆ ನಿಮಗೆ. CNG ಫಿಕ್ಸ್ ಮಾಡ್ಬೇಕಾದ್ರೆ ಇವತ್ತು 50,000-60,000 ರೂಪಾಯಿ ಬೇಕು. ಎರಡು ಇದರಲ್ಲೇ ಇದೆ. ಓಕೆ ಸರ್ ಇವತ್ತು 3,500ಗೆ ಫೈನಲ್ ಮಾಡ್ಬಿಡ್ತೀವಿ. 3,50,000ಕ್ಕೆ ವಿತ್ ಫುಲ್ಲಿ ಟಾಪ್ ಅಂಡ್ ಗಾಡಿ ಡೀಸೆಲ್ ವೇರಿಯಂಟ್ ಸ್ಕಾಲಾ ಯಾರು ಹುಡುಕ್ತಿರೋ. ಎಲ್ರಿಗೂ ನಮಸ್ಕಾರ. SB ಕಾರಿಂದ ಮಾತಾಡ್ತಿದ್ದೀನಿ. ಎಲ್ಲರೂ ಒಂದ್ಸಾರಿ SB ಕಾರ್ಗೆ ವಿಸಿಟ್ ಮಾಡಿ. ಎಲ್ಲ ಶೋರೂಮರು ಆ ಆಫರ್ ಈ ಆಫರ್ ಅಂತ ಹೇಳ್ತಾರೆ. ನಾವು ಯಾವ ಆಫರ್ ಇಡಲ್ಲ, ರೇಟಲ್ಲೇ ಬಂಪರ್ ಆಫರ್ ಕೊಡ್ತೀವಿ. ಪ್ರತಿ ವಿಡಿಯೋದಲ್ಲಿ ಆಫರ್ ಇದ್ದೇ ಇರುತ್ತೆ ರೇಟ್ ಬಗ್ಗೆ. ಎಲ್ಲರೂ ಒಂದ್ಸಾರಿ ವಿಸಿಟ್ ಮಾಡಿ ಸರ್. ಅಡ್ರೆಸ್ ಎಲ್ಲ ಬರುತ್ತೆ ಸರ್? ಮಾಗಡಿ ಮೇನ್ ರೋಡಲ್ಲೇ ಇದೆ. ಎಲ್ಲೂ ಹುಡುಕ್ಬೇಕಾಗಿಲ್ಲ. SB ಕಾರ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ SB ಕಾರ್ ಅಂತ ಸಿಗುತ್ತೆ. ಮೇನ್ ರೋಡಲ್ಲಿ ಇರೋದ್ರಿಂದ ಹುಡುಕೋಕ್ಕೆ ತೊಂದರೆ ಆಗೋದಿಲ್ಲ. ಅಂಡ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ತೀವಿ ಸರ್. ನಿಮ್ಮ ಸಿವಿಲ್ ಎಲ್ಲ ಚೆನ್ನಾಗಿರ್ಬೇಕು, ದಾಖಲಾತಿ ಚೆನ್ನಾಗಿರ್ಬೇಕು, ಮಾಡ್ತೀವಿ. ಓಕೆ. ಅಂಡ್ ಯಾವ ಗಾಡಿ ನೋಡ್ತೀರಾ ಸರ್? ಫಾರ್ಚುನರ್ ಬೇಕಾ, ಇನೋವಾ ಬೇಕಾ, ಯಾವ ಗಾಡಿ ಬೇಕು? ಲೋ ಮಾಡ್ಲದಿಂದ ಹೈ ಮಾಡ್ಲವರೆಗೂ ಇದೆ ಸರ್. ಎಲ್ಲ XUV500 ಇದೆ, ಇನೋವಾ ಇದೆ, ಬ್ರೀಜಾಗಳಿದೆ, ಸ್ವಿಫ್ಟ್ ಇದೆ, ಎರ್ಟಿಗಾ ಇದೆ, ಎಲ್ಲ ಗಾಡಿನೂ ಇದೆ ನಮ್ಮ ಹತ್ರ. ಲೋ ಮಾಡ್ಲೂ ಇದೆ. ಓಕೆ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್? 100% ಮಾಡಿ ಸರ್. ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು ಸರ್ ಅಲ್ವಾ? ಹೌದು ಸರ್. ನೋಡಿ, ಈಗ ದಸರಾ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಒಂದು ಅಂಬಾರಿ ತಗೊಂಡ್ಬಂದಿದ್ದೀವಿ. ಈ ಅಂಬಾರಿ 2013 ಸೆಕೆಂಡ್ ಓನರ್ ಗಾಡಿ ಸರ್. ಇದು ತುಂಬಾ ಚೆನ್ನಾಗಿದೆ ಗಾಡಿ. 1,98,000 ಹೊಡೆದೆ ಈ ಅಂಬಾರಿ. 1,98,000. ಓಕೆ. ಇದು 2ನೇ ಓನರ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಅಂಬಾರಿ ಹೊರಗೆ ರೆಡಿ ಆಗಿದೆ. ಇದ್ರ ರೇಟ್ ನೋಡಿ ಸರ್, 16,50,000ಗೆ ಕೊಡ್ತೀನಿ ಇವತ್ತು. ಓಕೆ. 16,50,000ಗೆ ಈ ಅಂಬಾರಿ ಫ್ರೀ ಇದೆ ಸರ್. 14,50,000. ಓಕೆ. 4x4 ಗಾಡಿ, 4-wheel drive. 4-wheel drive. ಓಕೆ ಸರ್. ನೋಡಿ, ಈಗ ಅಂಬಾರಿ ನೋಡಿದ್ರಿ. ಇನ್ನೊಂದ್ರ ಪಕ್ಕದಲ್ಲಿ ಹೋಗೋಕೆ ಮರಿ ಅಂಬಾನೆ ಬಂದಿದೆ. ಒಂದು 2020 ಮಾಡಲು ಆಟೋಮೆಟಿಕ್ ಸರ್. ಇದು ಕಾಲ್ ಇಲ್ಲದೆ ನಡೀತದೆ. ಇದು ಗೇರ್ ಏನಿಲ್ಲ, ಇದಕ್ಕೆ ಹೋಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿದೆ. ಈಗ ಮೈಸೂರು ದಸರಾಗೆ ಹೋಗ್ಬೇಕಾದ್ರೆ ಆಟೋಮೆಟಿಕ್ ಬೇಕಲ್ವಾ, ಅದಕ್ಕೆ ಇವತ್ತು ಸರಿ ಮೈಸೂರಿಗೆ ಹೋಗೋಕೆ ಗಾಡಿ ಬೇಕಲ್ವಾ, ಆಟೋಮೆಟಿಕ್ ಸ್ಟೈನ್ ಆಗಬಾರ್ದು, ಆ ತರ ಹೋಗ್ಬೇಕು ಗಾಡಿ. ಇವತ್ತು 2020 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇವತ್ತು 20 ಲಕ್ಷಗೆ ಫೈನಲ್ ಮಾಡೋಣ ಸರ್. ಇವತ್ತು 20 ಲಕ್ಷ ಓಡಿರೋದು ಸರ್. ಓಡಿರೋದು ಜಸ್ಟ್ 1 ಲಕ್ಷ ಚಿಲ್ಲರೆ ಸರ್. ಓಕೆ. ಅಂಡ್ 2.4 V ವರ್ಷನ್ ಆಗಿರುತ್ತೆ ನಿಮ್ಗೆ. G ವರ್ಷನ್, ಸಾರಿ Z ವರ್ಷನ್. Z ಇಲ್ಲ, Z ವರ್ಷನ್. G ವರ್ಷನ್ Z ಟೈಪ್ ಮಾಡಿದ್ದಾರೆ. ಓಕೆ. ಎಲ್ಲ Z ಕನ್ವರ್ಷನ್ ಮಾಡಿದ್ದಾರೆ. ಯಾರು Z ಅನ್ಕೋಬೇಡಿ, G ವರ್ಷನ್ ಇದು. ಟೋಟಲಿ Z ಗೆ ಕನ್ವರ್ಷನ್ ಆಗಿದೆ ಗಾಡಿ. ಓಕೆ. 20 ಲಕ್ಷಗೆ ಫೈನಲ್ ಮಾಡೋಣ ಸರ್. ಇವತ್ತು ದಸರಾಗೆ ಹೋಗೋಕೆ ಎಲ್ಲ ಬರೀ SB ಕಾರಲ್ಲಿ ಬರೀ ಆನೆಗಳೇ ಇರೋದು. ಈಗಾಗಲೇ 3 ಆನೆ ತೋರಿಸಿದ್ವಿ, 4ನೇ ಆನೆ ಇದು ಸರ್. 2012 ಸೆಕೆಂಡ್ ಓನರ್. ತುಂಬಾ ಚೆನ್ನಾಗಿದೆ ಗಾಡಿ. ಇವತ್ತು ಆಫರ್ ಸರ್. ಇದು 6,75,000ಗೆ ಈ W8 ಗಾಡಿನ ಕೊಡ್ತಾ ಇದೀನಿ ನಿಮ್ಗೆ. 6,75,000. ಯಾರು ಕೊಡೋಕ್ ರೆಡಿ ಇಲ್ಲ. 6,75,000ಕ್ಕೆ ಈ ಆನೆ ಕೊಡ್ತೀವಿ ಸರ್. ಓಡಿರೋದು ಸರ್? ಇದು ಓಡಿರೋದು ತುಂಬಾ ಕಮ್ಮಿ ಸರ್. ಇದು ಓಕೆ. ರೆಕಾರ್ಡೆಡ್ ಸಿಗುತ್ತೆ. ಅಂಡ್ ನಿಮ್ಗೆ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಅಂಡ್ 7 lakh 6,75,000 ಫೈನಲ್ ಮಾಡ್ತೀನಿ ಸರ್ ಇವತ್ತು. ಸರ್ ನೋಡಿ, ಇವಾಗ ಮೈಸೂರ್ಗೆ ಇದಕ್ಕೂ ದಸರಾಗೆ ಹೋಗಿ ಆನೆ ಜೊತೆ ಅಂಬಾರಿನೂ ಬೇಕಲ್ಲ ಸರ್, ಕುದುರೆ ಒಂದು ಬೇಕಲ್ಲ, ಅದಕ್ಕೋಸ್ಕರ ಕುದುರೆನೂ ರೆಡಿ ಇದೆ. 2014 ಸೆಕೆಂಡ್ ಓನರ್ ಗಾಡಿ ಸರ್. ಓಡಿರೋ 98,000 ಇವತ್ತು ಆಫರ್ಲಿ ಕೊಡ್ತೀನಿ ಸರ್. 525ಗೆ ಆಫರ್ ಇವತ್ತು ಕುದುರೆಗೆ. 5,25,000 ಕುದುರೆ ಆಫರ್ ಇದೆ ಇವತ್ತು. ಎಕ್ಸೆಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ಆಗಿರೋದು. ರೆಕಾರ್ಡೆಡ್ ಗಾಡಿ ಸಿಗುತ್ತಾ ಸರ್? ಸಿಗುತ್ತೆ ಸರ್. ಓಕೆ. 5,25,000. 25ಗೆ ಫೈನಲ್ ನೆಗೋಷಿಯಬಲ್ ಮಾಡೋಣ ಸರ್. ಕುದುರೆ ನೆಗೋಷಿಯಬಲ್ ಆಗುತ್ತೆ. ಎರ್ಟಿಗಾ ಸರ್, 2ನೇ ಎರ್ಟಿಗಾ ಅಲ್ವಾ? 2ನೇ ಎರ್ಟಿಗಾ ಸರ್. ಓಕೆ. 2ನೇ ಎರ್ಟಿಗಾ ನೋಡಿ ಸರ್ ಹೆಂಗ್ ಬರ್ತಾ ಇದೆ. ಈಕ್ವಲ್ ಟು ಶೋರೂಮ್ ಗಾಡಿ ಇದ್ದಂಗಿದೆ. ದಸರಾ ಬರ್ತಿದೆ, ಆನೆ ತರ ಬರ್ತಿದೆ. ದಸರಾಗ ಆನೆ ತರಾನೇ ಬರ್ತಾ ಇದೆ. ಇದು ಅಂಬಾರಿ ತರ 2022 ಮಾಡ್ಲು. ನೋಡಿ, ಅಂಬಾರಿ ತರಾನು ಹೋಗ್ತಾ ಇದೆ. ತುಂಬಾ 88,000 ಓಡಿದೆ ಗಾಡಿ. ಇವತ್ತು ಈ ಮಾರ್ಕೆಟ್ ಅಲ್ಲಿ ZXi ಪ್ಲಸ್ ನ ಯಾರು ನಮ್ ರೇಟ್ ಕೊಡಕ್ಕಾಗಲ್ಲ. ನೋಡಿ, 11 ಲಕ್ಷಕ್ಕೆ ಫೈನಲ್ ಮಾಡ್ತೀನಿ ಸರ್ ಇವತ್ತು ಗಾಡಿನ. 11 ಲಕ್ಷಕ್ಕೆ ಫೈನಲ್ ಮಾಡ್ತೀನಿ ನೋಡಿ ಸರ್ ಗಾಡಿನ. ಗಾಡಿ ಮಾತ್ರ ಹೈಬ್ರಿಡ್ ಮಾಡಲ್ ಆಗಿರುತ್ತೆ. ಎರ್ಟಿಗಾ ಡೀಸೆಲ್ ವೇರಿಯಂಟ್ ಅಲ್ವಾ? ಪೆಟ್ರೋಲ್ ವೇರಿಯಂಟ್. 11 ಲಕ್ಷ. 11 ಲಕ್ಷಕ್ಕೆ ಫೈನಲ್ ZXi ಪ್ಲಸ್ ಸರ್. ಆಲ್ಮೋಸ್ಟ್ ವರ್ಣ ಗಾಡಿ ಯಾರು ಹುಡುಕ್ತಿರೋ, ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ವಿತ್ ಮ್ಯಾಗ್ ವೀಲ್ ಬರುತ್ತೆ. ಸಿಂಗಲ್ ಓನರ್, ಸೆಕೆಂಡ್ ಓನರ್? ಇದು 2014 ಸೆಕೆಂಡ್ ಓನರ್. 6 ಇಯರ್ ಬ್ಯಾಗು, ಟಾಪ್ ಎಂಡ್ ಮಾಡಲ್ಲ. ಓಕೆ. ಓಡಿರೋದು ಬರೀ 69,000.
ಇವತ್ತು 5.5 ಲಕ್ಷಕ್ಕೆ ಕೊಟ್ಬಿಡ್ತೀವಿ ಸರ್. 5,50,000ಕ್ಕೆ ಫುಲ್ಲಿ ಟಾಪ್ ಅಂಡ್ 6 ಇಯರ್ ಬ್ಯಾಕ್ ಗಾಡಿ ವಿತ್ ಮ್ಯಾಗ್ವೆಲ್ ಎಲ್ಲ ಬರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಪುಷ್ ಬಟನ್ ಸ್ಟಾರ್ಟ್. ಪುಷ್ ಬಟನ್ ಸ್ಟಾರ್ಟ್. ಹೌದು ಸರ್. ಓಕೆ, ಲೋನ್ ಹೋಗೋದ್ರೆ ಒಂದು 4.5 ಆಗುತ್ತಲ್ಲ? ಆಗುತ್ತೆ ಸರ್. ಓಕೆ, ಹಾಗೆ ನೆಕ್ಸ್ಟ್ ಫೋರ್ಡ್ ಫೀಗೋ ಒಂದಿರೋದು ಸರ್. ಫೋರ್ಡ್ ಫಿಗೋ 2010 ಮಾಡಲು, ಸೆಕೆಂಡ್ ಓನರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಡಿರೋದು 89,000. ಇವತ್ತು 2,25,000ಗೆ ಫೈನಲ್ ಮಾಡಿ. 2,25,000ಕ್ಕೆ ಫೋರ್ಡ್ ಫಿಗೋ ಪೆಟ್ರೋಲ್ ಡೀಸೆಲ್ ಸರ್? ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ 72,000 ಓಡಿರುತ್ತೆ. 2,20,000, 2 ಲಕ್ಷ ಆಗ್ಬೋದಾ ಸರ್? 2,25,000ಗೆ ವಿತ್ ಟ್ರಾನ್ಸ್ಫರ್, ನೋ ಕಮಿಷನ್. ನೋ ಕಮಿಷನ್. ಹೌದು ಸರ್. ಓಕೆ, ಹಾಗೆ ಮತ್ತೊಂದು ಸ್ಕೋಡಾ ಒಂದಿರೋದು. ಸ್ಕೋಡಾ ಇದೆ, ರ್ಯಾಪಿಡ್ ಆಟೋಮೆಟಿಕ್. ಇದು ಆಟೋಮೆಟಿಕ್. 2017 ಮಾಡಲು, ಸಿಂಗಲ್ ಓನರ್ ಗಾಡಿ ಇದೆ. ಫಸ್ಟ್ ಓನರ್ 60,000 ಅಷ್ಟೇ ಓಡಿರೋದು. 60,000 ಓಡಿರೋ ಗಾಡಿ. ಅಂಡ್ ಮ್ಯಾಗ್ವಿಲ್ ಎಲ್ಲ ನೋಡಬಹುದು. ಮ್ಯಾಗ್ವಿಲ್ ಚೆನ್ನಾಗಿದೆ. ಇಂಟೀರಿಯರ್ ನಿಮ್ಗೆ ಹೋದ್ರೆ ಡ್ಯುಯಲ್ ಟೋನ್ ಅಲ್ಲಿ ಬರುತ್ತೆ. AC ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಫ್ಯಾಬ್ರಿಕ್ ಓಕೆ ಲೆದರ್ ಎಲ್ಲ ಬರುತ್ತೆ ನಿಮ್ಗೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರೋದು. ಅಂಡ್ ಏರ್ ಬ್ಯಾಗ್ಸ್ 2 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಆಟೋಮೆಟಿಕ್. ಮೈಲೇಜ್ ಸರ್? ಸರ್ ಮೈಲೇಜ್ ಬರುತ್ತೆ 15 ಬರುತ್ತೆ ಸರ್. ಇದು ಪ್ರೈಸಿಂಗ್ 8ವರೆಗೆ ಫೈನಲ್ ಮಾಡೋಣ ಸರ್. 8,50,000. ಲಾಸ್ಟ್ ವಿಡಿಯೋ ನೋಡ್ಕೊಳ್ಳಿ ನೋಡಿ. ಲಾಸ್ಟ್ ವಿಡಿಯೋ 8:45 ಹೇಳಿದೆ. ಇವತ್ತು 8ವರೆಗೆ ಫೈನಲ್ ಮಾಡ್ತೀನಿ. 8 ಲಕ್ಷ ಲೋನ್ ಆಗುತ್ತಲ್ಲ? ಆಗುತ್ತೆ ಸರ್. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಸ್ಕಾಲಾ ಸರ್. ಸರ್ ರೆನಾಲ್ಡ್ ಸ್ಕಾಲಾ ಡೀಸೆಲ್ ಇದೆ. 2013 ಬಟನ್ ಸ್ಟಾರ್ಟ್, ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಅಂಡ್ ಮಾಡಿ RX-Z. Okay. ಸರ್ ಇವತ್ತು 3ವರೆಗೆ ಫೈನಲ್ ಮಾಡ್ಬಿಡ್ತೀವಿ. 3,50,000ಕ್ಕೆ ವಿತ್ ಫುಲ್ಲಿ ಟಾಪ್ ಅಂಡ್ ಗಾಡಿ, ಡೀಸೆಲ್ ವೇರಿಯಂಟ್. ಸ್ಕಾಲಾ ಯಾರು ಹೊಡ್ತಿರೋ? ಲಾಸ್ಟ್ ವಿಡಿಯೋದಲ್ಲಿ ಎಷ್ಟು ಹೇಳಿದ್ರಿ ಸರ್? ಸರ್ 360ಕ್ಕೆ ಫೈನಲ್. 3,60,000. 3ವರೆಗೆ ಇವತ್ತು ಹೇಳ್ತಿದ್ದೀನಿ ಸರ್. ನನ್ನ ಕಡೆಯಿಂದ ಬಂದ್ರೆ ಒಂದು ಫೈನಲ್ ಪ್ರೈಸ್ 3,40,000. ಬರ್ಲಿ ಸರ್, ಕಸ್ಟಮರ್ ಬಂದ್ಮೇಲೆ ಮಾಡೋಣ ಸರ್. Okay. ಟ್ರಯಲ್ ನೋಡ್ಲಿ. ಹಾಗೆ ನೆಕ್ಸ್ಟ್ ಗಾಡಿ ಬ್ರೆಜಾ ಇರೋದು. ಸರ್ ಬ್ರೀಜಾ ಇದೆ. 2016 ಮಾಡಲು. ಇದು 17 ಮಾಡಲು. ZDI ಪ್ಲಸ್. ಇದು ಓಕೆ, ಸಿಂಗಲ್ ಓನರ್ ಗಾಡಿ ಇದೆ. 98,000 ಓಡಿದೆ ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ ನೋಡಿ. 9,49,000 ಹಾಕಿದೀವಿ. ಇವತ್ತು 8.25 ಕೊಟ್ಬಿಡ್ತೀವಿ ಸರ್. ಇವತ್ತು 8,75,000ಕ್ಕೆ ನಿಮ್ಗೆ ಈ ಗಾಡಿ ಸಿಗ್ತಿರೋದು. ಡೀಸೆಲ್, ಫುಲ್ಲಿ ಟಾಪ್ ಅಂಡ್ ಗಾಡಿ, ಮ್ಯಾಗ್ವಿಲ್, AC ಪವರ್ ಶೇರಿಂಗ್, ಪವರ್ ವಿಂಡೋಸ್ ಅಂಡ್ ಫ್ಯಾಬ್ರಿಕ್ ಎಲ್ಲ ಬರುತ್ತೆ. ಅಂಡ್ ಮೈಲೇಜ್ ಹೋಗೋದ್ರೆ ಆಲ್ಮೋಸ್ಟ್ 18-20 ಆರಾಮಾಗಿ ಬರುತ್ತೆ ಸರ್. ನೆಕ್ಸ್ಟ್ ಗಾಡಿ ಹೋಗೋದಾರೆ ಸರ್? ಸರ್ I10 ಸರ್ I20 ಇದೆ ಸರ್. ನೋಡಿ ಸರ್ 2013 ಮಾಡಲು, ಸೆಕೆಂಡ್ ಓನರ್, ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಅಂಡ್ ಮಾಡಲು, ಆಸ್ತಾ. ಓಡಿರೋದು ಬರೀ ಜಸ್ಟ್ 87,000 ಸರ್. ಇವತ್ತು 87,000. 87,000 ಸರ್. 4.25 ಫೈನಲ್ ಮಾಡ್ತೀನಿ ಸರ್. ಪೆಟ್ರೋಲ್ ವೇರಿಯಂಟ್ 4 ಲಕ್ಷ. ಲಾಸ್ಟ್ ವಿಡಿಯೋ 4.25 ಹೇಳಿದ್ದೆ. ಇವತ್ತು ಆಫರ್ ಅಲ್ಲಿ 4.25ಕ್ಕೆ ಫೈನಲ್ ಮಾಡ್ತೀನಿ ಸರ್. ಬಂದ್ರೆ ಒಂದ್ 4 ಲಕ್ಷ ಆಗ್ಬೋದಾ ಸರ್? ಬರ್ಲಿ ಸರ್, ಕಸ್ಟಮರ್ ಬರ್ಲಿ, ಲೋನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್. ಸರ್ ಸ್ವಿಫ್ಟ್ ಇದೆ ನೋಡಿ ಸರ್. 2008 ಮಾಡಲು, ಥರ್ಡ್ ಓನರ್ ಆಗಿದೆ. ಓಕೆ, ಇದರಲ್ಲಿ ಪೆಟ್ರೋಲ್ ವಿತ್ CNG 2 ಇದೆ ಗಾಡಿ. ಫೈನಲ್ ಮಾಡ್ತೀನಿ ಸರ್. ಇವತ್ತು ಎಷ್ಟು? 2.40. 2,40,000ಕ್ಕೆ ನಿಮ್ಗೆ 2-in-1 CNG ಎಲ್ಲ ಬರುತ್ತೆ ನಿಮ್ಗೆ. CNG ಫಿಕ್ಸ್ ಮಾಡ್ಬೇಕಾದ್ರೆ ಇವತ್ತು 50,000-60,000 ರೂಪಾಯಿ ಬೇಕು. 2 ಇದರಲ್ಲೇ ಇದೆ. ಓಕೆ, 240 ಮಾಡ್ತೀನಿ ಸರ್. ಸರ್ ಒಂದು ಡೆಡ್ ಲೈನ್ ಪ್ರೈಸ್ ಇದಕ್ಕೆ? 240 ಮಾಡೋಣ ಸರ್. ಡೆಡ್ ಲೈನ್ ಪ್ರೈಸ್ 230 ಮಾಡೋಣ ಬಿಡಿ ಸರ್. ಡೆಡ್ ಲೈನ್ ಪ್ರೈಸ್ ಮಾಡೋಣ ಬನ್ನಿ. 2,20,000. 25 ಮಾಡೋಣ ಬರ್ಲಿ. 25,000ಕ್ಕೆ 2-in-1 ಗಾಡಿ ಸಿಗ್ತಿರೋದು. ಹಾಗೆ ಮತ್ತೊಂದು ಟಾಟಾ ಬ್ರ್ಯಾಂಡ್ ಅಲ್ಲಿ ನೋಡೋರಿಗೆ ಟಾಟಾ ಟಿಯಾಗೋ. ಸರ್ ಟಾಟಾ ಟಿಯಾಗೋ XT ಅಂತ ಡೀಸೆಲ್ ವೇರಿಯಂಟ್. 2017 ಮಾಡಲು, ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್ ಆಗಿದೆ. 2017 ಓಡಿರೋದು ಸರ್ 23. ಸರ್ ಓಡಿರೋದು 79,000 ಅಷ್ಟೇ ಗಾಡಿ. 29,000. 79,000 ಶೋರೂಮ್ ರೆಕಾರ್ಡ್, ಶೋರೂಮ್ ಹಿಸ್ಟ್ರಿ. ಇವತ್ತು 3ವರೆಗೆ ಫೈನಲ್ ಮಾಡ್ತೀನಿ ಸರ್. 3,50,000ಕ್ಕೆ ಟಾಟಾ ಟಿಯಾಗೋ 2017 ಮಾಡಲು. ಸೆಕೆಂಡ್ ಓನರ್, ಫಸ್ಟ್ ಓನರ್ ಆಗಿದ್ರೆ 4.25 ಆಗ್ತಿತ್ತು. ಅದರಿಂದ ಓನರ್ ಜಾಸ್ತಿ ಆಗಿರೋದ್ರಿಂದ 3.25 ಮಾಡ್ಬಿಡೋಣ ಸರ್. 3,50,000. ಲೋನ್ ಹೋದ್ರೆ 0 ಡೌನ್ ಪೇಮೆಂಟ್ ಆಗ್ಬೋದಾ? ಬಿಕಾಸ್ ಟಾಟಾ 2007 ಮಾಡೆಲ್ ಗಾಡಿ ಇರ್ಬೋದು. 3 ಲಕ್ಷ ಆಗುತ್ತೆ ಸರ್. 50,000 ತಗೊಂಡ್ರೆ ಗಾಡಿ ತಗೊಂಡು ಹೋಗ್ಬೋದು. ಹಾಗೆ ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ಪೋಲೋ ಡೀಸೆಲ್ ವೇರಿಯಂಟ್ ಇರೋದು ಸರ್. ಸರ್ 2010 ಮಾಡಲಿದೆ ನೋಡಿ ಸರ್. ಸೆಕೆಂಡ್ ಓನರ್, 98,000 ನೋಡಿದೆ ಗಾಡಿ. ತುಂಬಾ ಚೆನ್ನಾಗಿದೆ. 2,80,000ಗೆ ಇವತ್ತು ಈ ಗಾಡಿನ ಕೊಡ್ತೀನಿ ಸರ್. ಇವತ್ತು 2,80,000. ಹೌದು ಸರ್. 2,80,000. ಎಲ್ಲೂ ಹುಡುಗರು ಈ ರೇಟಲ್ಲಿ ಸಿಗಲ್ಲ. 25 ಮೈಲೇಜ್ ಬರುತ್ತೆ ಗಾಡಿ. 280 ಹೈ ಲೈನಾ? ಕಂಫರ್ಟ್ ಲೈನ್ ಆಗಿರುತ್ತೆ ನಿಮ್ಗೆ. ಅಂಡ್ ಡೀಸೆಲ್ ವೇರಿಯಂಟ್. ಏನ್ ಸರ್ ಈ ಸರ್ತಿ ಲುಕ್ಕೇ ಚೇಂಜ್ ಆಗಿದೆ. ಒಳಗಡೆ ಸಖತ್ ಗಾಡಿ ಎಲ್ಲ ನಿಲ್ಸಿದ್ರ ನೋಡಿ ಸರ್. ಈ ಸಾರಿ ಜನ ಬರ್ಲಿ ಅಂತ ಎಲ್ಲ ಈ ತರ ಇಟ್ಟಿದೀವಿ. ಎಲ್ಲ ಲೈನ್ಗೆ ಇದೆ. ಇವತ್ತು ಆಫರ್ ಇದೆ ಡಿಸ್ಕೌಂಟ್ ರೇಟಲ್ಲಿ. ಇವತ್ತು ಹೊಸದು 2024 ಮಾಡಲು ಶಿಫ್ಟ್ ಇದೆ. ಬರೀ 13,000 ಓಡಿರೋ ಗಾಡಿ ಸರ್. ಇದು ಬರೀ 13,000. 4 ಸಿಲಿಂಡರ್ ಗಾಡಿ ಇದೆ. ಇವತ್ತು 790ಗೆ ಇವತ್ತು ಆಫರ್ ಸಿಗ್ತಾ ಇದೆ. ಇವತ್ತು 7,70,000. 90,000. 790. 7,90,000. 7,90,000ಕ್ಕೆ ನಿಮ್ಗೆ ಗಾಡಿ ಸಿಗ್ತಿರೋದು. ಬರೀ 19,000 ಓಡಿರೋ ಗಾಡಿ. 13,000 ಓಡಿದೆ. 13,000 ಓಡಿದ್ಯಾ? ಓಕೆ. ಅಂಡ್ ಯಾವ ವೇರಿಯಂಟ್ ಅಂತ ಹೇಳಿದ್ರೆ? VXI ವೇರಿಯಂಟ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಮತ್ತೊಂದು 7 ಸೀಟರ್ ನೋಡೋರಿಗೆ. ಆಲ್ಮೋಸ್ಟ್ 7 ಸೀಟರ್ ತುಂಬಾ ಗಾಡಿಗಳು SV ಕಾರ್ಸ್ ಅಲ್ಲಿ ಸಿಗುತ್ತೆ ಸರ್. ಫಸ್ಟ್ ಗಾಡಿ 7 ಸೀಟರ್ ಹೋಗೋಣ ಹೇಳಿ ಸರ್. ಇದು 2013 ಮಾಡಲು, ಸೆಕೆಂಡ್ ಓನರ್ ಸರ್. ಇದು 1,45,000 ಓಡಿದೆ. ತುಂಬಾ ಚೆನ್ನಾಗಿದೆ. ಬಿ ವರ್ಷನ್ ಇದು.
ವಿ ವರ್ಷನ್. ಇವತ್ತು 10 ಲಕ್ಷಕ್ಕೆ ಫೈನಲ್ ಮಾಡ್ತೀನಿ ಸರ್ ಇವತ್ತು. 10 ಲಕ್ಷ. ಹಾ, ಲಾಸ್ಟ್ ವಿಡಿಯೋದಲ್ಲಿ 10-25 ಇತ್ತು, ಇವತ್ತು 10 ಲಕ್ಷಕ್ಕೆ ಫೈನಲ್. ಇವತ್ತು ಓಡಿರೋದು ಸರ್ ಇದು ಓಡಿರೋ 1.45 ಅಷ್ಟೇ. 1,45,000 ರೆಕಾರ್ಡೆಡ್. ಲೋನ್ ಆಗತ್ತಲ್ಲ? ಲೋನ್ ಆಗುತ್ತೆ ಸರ್. ಓಕೆ, ನೆಕ್ಸ್ಟ್ ಎರಡನೇ ಬ್ರಿಜಾ ತೋರಿಸ್ತಿರೋದು ಸರ್ ವೈಟ್ ಕಲರ್ ಅಲ್ಲಿ. ಸರ್ ಇವತ್ತು 3 ಬ್ರೀಜಾ ಇದೆ. ಒಂದ್ ನೋಡಿದ್ರಿ ಈಗ. ಓಕೆ, ಈಗ ಇನ್ನೊಂದು ಬ್ರೀಜಾ ನೋಡ್ತಾ ಇದ್ದೀರಾ. 2016 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. 98,000 ಓಡಿದೆ ಇದು. ಓಕೆ, ತುಂಬಾ ಚೆನ್ನಾಗಿದೆ. 8.5 ಮಾಡೋಣ ಸರ್ ಇದು. 8 ಲಕ್ಷ 25ಗೆ ಮಾಡ್ತೀನಿ ಸರ್ ಇವತ್ತು. ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಓಕೆ, ಓಡಿರೋದು ಎಷ್ಟು ಅಂತ ಹೇಳಿದ್ರೆ ಸರ್ ಇದು 98,000 ನೋಡಿದೆ. 98,000 ರೆಕಾರ್ಡೆಡ್. ಹೌದು. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಲೈಕ್ ಇಕೋ ಸ್ಪೋರ್ಟ್ಸ್ ಸರ್. ಅಷ್ಟು 2 ವಿಡಿಯೋದಲ್ಲಿ ಇತ್ತು, ಒಂದು ಬಂಪರ್ ಪ್ರೈಸ್ ಈ ವಿಡಿಯೋದಲ್ಲಿ ಕೊಡಬೇಕು ಸರ್ ಇದು. ಸರ್ ಈಕೋ ಸ್ಪೋರ್ಟ್ಸ್ ಇದೆ 2020 ಮಾಡಲ್. ಸಿಂಗಲ್ ಓನರ್ ವಿತ್ ಸನ್ ರೂಫ್ 6 ಏರ್ ಬ್ಯಾಗ್. ಓಕೆ, ವಿತ್ ಸನ್ ರೂಫ್, ಮ್ಯಾಗ್ ವಿಲ್, ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ನೋಡಬಹುದು. ಇಂಟೀರಿಯರ್ ನಿಮಗೆ ಹೋಗೋದ್ರೆ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಎಲ್ಲ ಕಂಪನಿ ಫಿಟೆಡ್ ಆಗಿರೋದು. ಓಡಿರೋದು ಸರ್ ಇದು? ಸರ್ ಇದು ಓಡಿರೋದು 68,000 ಅಷ್ಟೇ. 68,000 ಪ್ರೈಸಿಂಗ್. ಸರ್ ಇವತ್ತು 10.5 ಲಕ್ಷ ಕೊಟ್ಬಿಡ್ತೀವಿ ಸರ್ ಗಾಡಿ. ಸರ್ ಎರ್ಟಿಗಾ ಇದೆ, 2 ಎರ್ಟಿಗಾ ಇದೆ ನಮ್ಮ ಹತ್ರ. ಡೀಸೆಲ್ ವೇರಿಯಂಟ್ ಗಾಡಿ. ತುಂಬಾ ಜನ ಕೇಳ್ತಾರೆ ಡೀಸೆಲ್ ವೇರಿಯಂಟ್ ಎರ್ಟಿಗಾ ಅಂತ. ವಿಡಿಯೋ ಅಲ್ವಾ ಸರ್? 2018 ಮಾಡಲು ಹೈಬ್ರಿಡ್ ಇದು. ಓಕೆ, ನೀವೆಲ್ಲ ಕೇಳ್ತಿದ್ದೀರಾ ಫೋನಲ್ಲಿ ಯಾಕೆ ಅಷ್ಟು ರೇಟು ಅಂತ. ಇದು ಹೈಬ್ರಿಡ್ ಇದು. 2018 ಮಾಡಲು ಡೀಸೆಲ್, ಸೆಕೆಂಡ್ ಓನರ್, ಓಡಿರೋ 91,000. 9 ಲಕ್ಷಕ್ಕೆ ಫೈನಲ್ ಮಾಡೋಣ ಸರ್ ಇವತ್ತು. 9 ಲಕ್ಷ. ಲೋನ್ ಹೋಗೋದಾದ್ರೆ ಸರ್ ಒಂದು 8-7 ಸರ್ 7-7.5 ಲೋನ್ ಆಗುತ್ತೆ. ಸಿಬಿಲ್ ಚೆನ್ನಾಗಿದ್ರೆ ಒಂದು ಜಾಸ್ತಿ ಆಗ್ಬೋದು. ಹಾಗೆ ಸರ್ ಇದು 2017 ಮಾಡಲು ಡಸ್ಟರ್ ಇದೆ. 2 ಡಸ್ಟರ್ ಇದೆ. 17 ಮಾಡಲಿದೆ ನೋಡಿ. 17 ಮಾಡಲು RXZ. ಓಕೆ, ಟಾಪ್ ಎಂಡ್ ಮಾಡಲು. ಡೀಸೆಲ್ ಅಲ್ವಾ? ಹೌದು, ಡೀಸೆಲ್ ವೇರಿಯಂಟ್. 95,000 ನೋಡಿದೆ. ಓಕೆ, 725 ಮಾಡೋಣ ಸರ್. 110 ನ 85 PS. 85 PS 7 ಲಕ್ಷ 25,000. 7,25,000ಕ್ಕೆ ಡೀಸೆಲ್ ವೇರಿಯಂಟ್ 85 PS ನಿಮಗೆ ಸಿಗ್ತಿರೋದು. ಗಾಡಿ ಮಾತ್ರ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ. ಮ್ಯಾಗ್ ವಿಲ್ ಎಲ್ಲ ಬರುತ್ತೆ. ಹಾಗೆ ನಿಮಗೆ ತೋರಿಸ್ತೀನಿ ಇಂಟೀರಿಯರ್. ಆಫ್ಟರ್ ಮಾರ್ಕೆಟ್ ಹಾಕ್ಸಿದಾರ ಸರ್ ಎಲ್ಲಾದರೂ? ಹೌದು ಸರ್. ಓಕೆ, ತೋರಿಸ್ತೀನಿ ಇಂಟೀರಿಯರ್. ವೆಲ್ ಮೇಂಟೈನ್ ಆಗಿರೋದು. 95,270 ಓಡಿರೋ ಗಾಡಿ. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ರೇರ್ ಸೈಡ್ ನಿಮಗೆ ತೋರಿಸೋದ್ರೆ ವೆಲ್ ಮೇಂಟೈನ್ ಆಗಿರೋದು. ಅಂಡ್ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ 85 ಡೀಸೆಲ್ ಆಗಿರೋದ್ರಿಂದ. ಹಾಗೆ ನೆಕ್ಸ್ಟ್ ಸರ್ XC500 W17 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ, 1,18,000 ಓಡಿದೆ ರೆಕಾರ್ಡೆಡ್. ಚೆನ್ನಾಗಿದೆ ಗಾಡಿ. 1,18,000 ಓಡಿದೆ. ಓಕೆ, ರೆಕಾರ್ಡೆಡ್ ವಿತ್ ಸನ್ ರೂಫ್. W8 ಏರ್ ಬ್ಯಾಗ್ ಗಾಡಿ ಇದು. W10 ಇವತ್ತು ಆಫರ್ ಅಲ್ಲಿ ಕೊಡ್ತಿದ್ದೀವಿ. ಓದು ವಿಡಿಯೋಗೂ ಈ ವಿಡಿಯೋಗೂ 50,000 ಕಮ್ಮಿ ಮಾಡಿದ್ದೀನಿ. 12 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್ ಇವತ್ತು. 12 ಲಕ್ಷಕ್ಕೆ? ಹೌದು. ವಿತ್ ಸನ್ ರೂಫ್ ಗಾಡಿ W10 ವೇರಿಯಂಟ್ ನಿಮಗೆ 12 ಲಕ್ಷಕ್ಕೆ ಸಿಗ್ತಿದೆ. ಲೋನ್ ಹೋಗೋದ್ರೆ ಒಂದು 10 ಲಕ್ಷ ಆಗ್ಬೋದು. 9 ಲಕ್ಷ ಆಗ್ಬೋದು ಸರ್. 9 ಲಕ್ಷ ಸಿಬಿಲ್ ಚೆನ್ನಾಗಿದೆ. 9ರಿಂದ 10 ಲಕ್ಷ, 3 ಲಕ್ಷ ತಗೊಂಡ್ ಬಂದ್ರೆ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಸರ್ ವೆನ್ಯೂ ಇದೆ ನೋಡಿ. 2019 ಮಾಡಲು ಸಿಂಗಲ್ ಓನರ್ ಗಾಡಿ. ಓಡಿರೋದು ಬರೀ 59,000 ಅಷ್ಟೇ. ವಿತ್ ಸನ್ ರೂಫ್ ಎಲ್ಲ ಸಿಗುತ್ತೆ. ಫುಲ್ಲಿ ಟಾಪ್ ಅಂಡ್ ಗಾಡಿ ಇರುತ್ತೆ. ಮ್ಯಾಗ್ ವಿಲ್, AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಸಿಂಗಲ್ ಓನರ್ ಗಾಡಿ. ಓಡಿರೋದು ಸರ್ 59,000 ಅಷ್ಟೇ ಓಡಿರೋದು. ರೆಕಾರ್ಡೆಡ್ ಸನ್ ರೂಫ್ ಗಾಡಿ. ಓಕೆ, ರೆಕಾರ್ಡೆಡ್ ಇದೆ. 9,75,000 ಇವತ್ತು ಸಿಗುತ್ತೆ ಸರ್. 9,75,000 9,75,000ಗೆ ವಿತ್ ಸನ್ ರೂಫ್ ಗಾಡಿ ಸಿಗ್ತಿರೋದು ನಿಮ್ಗೆ. ಹಾಗೆ ನೆಕ್ಸ್ಟ್ ಗಾಡಿ ಬಂತಂದ್ರೆ ಸರ್ ನೋಡಿ ಥಾರ್ ಇವತ್ತು ಆಫರ್ ಸರ್ ಇದು ಥಾರ್ಗೆ. ಓಕೆ, 2021 ಮಾಡಲ್ ಓಡಿರೋದು ಜಸ್ಟ್ 46,000 ಗಾಡಿ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಅಂಡ್ ಮ್ಯಾಗ್ ವಿಲ್ ಎಲ್ಲ ನೋಡಬಹುದು. ಅಂಡ್ ಆಫ್ಟರ್ ಮಾರ್ಕೆಟ್ ಖರ್ಚು ಮಾಡಿದಾರೆ ಅಂತ ಹೇಳ್ಬೋದು. ಈ ಗಾಡಿ 1 ಲಕ್ಷ ಖರ್ಚು ಮಾಡಿದ್ದಾರೆ ಸರ್ ಆಫ್ಟರ್ ಮಾರ್ಕೆಟ್. 1 ಲಕ್ಷ ಅಲ್ಲ, ಲಾಸ್ಟ್ ಟೈಮ್ ಒಂದು 15 ಲಕ್ಷ ಹೇಳಿದ್ರಿ ಸರ್. ಈ ಟೈಮ್ ಏನ್ ಸರ್ ಇವತ್ತು 14,000 ಮಾಡ್ಬಿಡ್ತೀವಿ ಸರ್. 14,50,000ಕ್ಕೆ ಫೈನಲ್ ಮಾಡ್ಬಿಡ್ತೀವಿ ಇವತ್ತು. ಓಕೆ, 14,50,000ಗೆ ಈ ಗಾಡಿ ಸಿಗ್ತಿರೋದು. ಥಾರ್ ಹುಡುಕೋರ್ಗೆ ಗಾಡಿ ಬಂದ್ ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಈ ಸರ್ತಿ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಪ್ರೈಸಿಂಗ್ ಅಲ್ಲಿ ಕೊಡ್ತಾರೆ. 14,000 50,000 14,50. ಓಕೆ, ನೆಕ್ಸ್ಟ್ ಸರ್ ಡಾಕ್ಟರ್ ಯೂಸ್ಡ್ ವೆಹಿಕಲ್ ತುಂಬಾ ಜನ ಹುಡುಕ್ತಾರೆ ಸರ್. ಎಸ್ ಕ್ರಾಸ್. ಓಕೆ, 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಡಾಕ್ಟರ್ ಗಾಡಿ ಆಗಿದೆ. ತುಂಬಾ ಚೆನ್ನಾಗಿದೆ. 86,000 ಇನ್ಸೂರೆನ್ಸ್ ಎಕ್ಸ್ಪೈರಿ ಆಗಿದೆ. ಡೀಸೆಲ್ ವೇರಿಯಂಟ್ ಸರ್ 6,90,000ಗೆ ಫೈನಲ್ ಮಾಡ್ಬಿಡ್ತೀವಿ. 6,90,000 6,90,000 36,000 ಡಾಕ್ಟರ್ ಯೂಸ್ಡ್ ವೆಹಿಕಲ್. ಎಸ್ ಕ್ರಾಸ್ ಯಾರು ಹುಡುಕ್ತಿರೋ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಗಾಡಿ ಒಂದ್ಸರ್ತಿ ಬನ್ನಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಗಾಡಿ ಹೇಳಿರೋ ಪ್ರೈಸ್ ಫಿಕ್ಸ್ ಆಗಿರೋದಿಲ್ಲ. ಬನ್ನಿ ಒಂದ್ಸರ್ತಿ ನೋಡ್ಕೊಳ್ಳಿ. ಹಾಗೆ ಈ ನೆಕ್ಸ್ಟ್ ಗಾಡಿ ಸರ್ ಈ ಕ್ರೇಟಾ 2016 ಮಾಡಲು ಸೆಕೆಂಡ್ ಓನರ್. 95,000 ಓಡಿದ ಗಾಡಿ. ತುಂಬಾ ಚೆನ್ನಾಗಿದೆ ಅಲ್ವಾ ಸರ್? ಹೌದು, ಪೆಟ್ರೋಲ್. 2016 ಮಾಡಲ್ ಆಗಿರುತ್ತೆ. ಅಂಡ್ ನೋಡಬಹುದು ಇಂಟೀರಿಯರ್ ಫ್ಯಾಬ್ರಿಕ್ ಬರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರೋದು. ಅಂಡ್ ಪೆಟ್ರೋಲ್ ವೇರಿಯಂಟ್. ಓಡಿರೋದು 98,000 ರೆಕಾರ್ಡೆಡ್. ಇನ್ಸೂರೆನ್ಸ್ ಎಕ್ಸ್ಪೈರಿ ಆಗಿದೆ ಸರ್. ಇವತ್ತು 8,000ಗೆ ಕೊಟ್ಬಿಡ್ತೀವಿ ಸರ್. ಲಾಸ್ಟ್ ವಿಡಿಯೋಗೂ 25,000 ಕಮ್ಮಿ ಆಗಿದೆ. 8,000 ಇದು ಫೈನಲ್ ಇವತ್ತು ಆಫರ್. 8,50,000 ಓಕೆ ಸರ್. I10 ಹುಡುಕ್ತಾ ಇರೋದು ನೋಡಿ. 2 I10 ಇದೆ. ಓಕೆ, ಒಂದು ಗೇರು, ಒಂದು ವಿತೌಟ್ ಗೇರು.
ಇದು ಆಟೋಮೆಟಿಕ್ ಇದೆ, 2014 ಮಾಡಲು ಸೆಕೆಂಡ್ ಓನರ್. ಸಿಟಿ ಲೋಡ್ ಆಡೋ ಗಾಡಿ ಇದೆ ಅಂಡ್ ಲಾಂಗ್ ಟ್ರಿಪ್ ಹೋಗೋರ್ಗು ಗಾಡಿ ಇದೆ. ಆಸ್ತಾ ಇದು ಟಾಪ್ ಎಂಡ್ ಮಾಡಲಿದೆ. ಇವತ್ತು 4.5 ಲಕ್ಷ ಫೈನಲ್ ಮಾಡೋಣ ಸರ್. 4,50,000 50,000 ಫೈನಲ್. ಆಟೋಮೆಟಿಕ್ ಅಲ್ವಾ? ಹೌದು, ಆಟೋಮೆಟಿಕ್. 380 ಲೋನ್ ಆಗುತ್ತೆ ಇದಕ್ಕೆ. 4.5 ಲಕ್ಷ ಮುಗಿಸ್ತೀನಿ ಸರ್ ಇವತ್ತು. ಓಕೆ, ಓಡಿರೋದು ಸರ್? ಓಡಿರೋದು ಜಸ್ಟ್ ತುಂಬಾ ಕಮ್ಮಿ ಸರ್, 56,000 ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ 56,000 ಓಡಿರೋದು, 3.5 ಲಕ್ಷ ಲೋನ್ ಆಗುತ್ತೆ ನಿಮ್ಗೆ. ಹಾಗೆ ನೆಕ್ಸ್ಟ್ ಸ್ವಿಫ್ಟ್ ಗಳು ಈ ಸರ್ತಿ ಎಷ್ಟಿದೆ ಸರ್? ಸರ್ 1 2 3 4 ಇದೆ ಸರ್. 4 ಶಿಫ್ಟ್. ಆಲ್ಮೋಸ್ಟ್ 7 ರಿಂದ 8 ಶಿಫ್ಟ್ ಇಡ್ತೀರಾ ಸರ್ ನೀವು. ಈ ಸರ್ತಿ ಹಳೆದೆಲ್ಲ ಸೇಲ್ ಆಗಿದೆ ಅಂತ ಹೇಳ್ಬೋದು. ಹೇಳಿ ಸರ್. ಸರ್ 2014 ಮಾಡಲು, ಸಿಂಗಲ್ ಓನರ್, ಶೋರೂಮ್ ರೆಕಾರ್ಡ್, ಶೋರೂಮ್ ಹಿಸ್ಟ್ರಿ. ಇವತ್ತು ಓದ್ ವಿಡಿಯೋ ಕಂಫರ್ಮ್ ಮಾಡ್ಕೊಂಡು ನೋಡ್ಕೊಳ್ಳಿ. 480 ಫೈನಲ್ ಮಾಡ್ಬಿಡ್ತೀವಿ ಸರ್ ಇವತ್ತು. 4,80,000 ಗೆ ಫೈನಲ್ ಮಾಡ್ತೀನಿ ಸರ್. ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್ ವೇರಿಯಂಟ್ VXI 72,000 ಓಡಿದೆ ಗಾಡಿ. 72,000 ಓಡಿದ್ದು. ಅಂಡ್ ನೆಕ್ಸ್ಟ್ ಹೊಸ ಮಾಡಲ್ ಆಪಲ್ ಶೇಪ್ ಬೇಕಂತಂದ್ರೆ ನಿಮಗೆ ರೆಡ್ ಕಲರ್ 19 ಮಾಡಲ್ ZXi ಬಿಡಿ. ZXi ಗಾಡಿ 59,000 ಅಷ್ಟೇ ಓಡಿರೋದು ಗಾಡಿ. ಓಕೆ, ಇವತ್ತು 690 ಗೆ ಫೈನಲ್ ಮಾಡೋಣ ಸರ್. 6,90,000 ಕೊಟ್ಬಿಡ್ತೀವಿ. 6,90,000 ಗೆ ಫುಲ್ಲಿ ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್ ನಿಮಗೆ ರೆಡ್ ಕಲರ್ ಅಲ್ಲಿ ಅಂಡ್ ಹೊಸ ಆಪಲ್ ಶೇಪ್ ಅಲ್ಲಿ ನಿಮಗೆ ಸ್ವಿಫ್ಟ್ ಸಿಗ್ತಿರೋದು. 6,90,000 ಅಂತ ಹೇಳ್ತಾರೆ. ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ನೆಕ್ಸ್ಟ್ ಗಾಡಿ ಸೆಲೆರಿಯೋ ಸರ್. ಸೆಲೆರಿಯೋ 2016 ಮಾಡಲಿದೆ, ಫಸ್ಟ್ ಓನರ್. ತುಂಬಾ ಚೆನ್ನಾಗಿದೆ ಗಾಡಿ. 54,000 ಓಡಿರೋದು ಗಾಡಿ. ಆಟೋಮೆಟಿಕ್ ಇದು. 54,000. ಹೌದು. ಅಂಡ್ ಟೈರ್ ಕಂಡೀಷನ್ ನೋಡಬಹುದು. ಟೈರ್ ಕಂಡೀಷನ್ ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿದಾರೆ ಅನ್ಕೋತೀನಿ. ಆಫ್ಟರ್ ಮಾರ್ಕೆಟ್ ಹಾಕಿದಾರೆ ಅನ್ಕೋತೀನಿ ಅಲ್ವಾ ಸರ್? ಅಂಡ್ ಕಂಪ್ನಿಯಿಂದ ಬರೋದಿಲ್ಲ ಗಾಡಿ ಇದು. ಓದ್ ವಿಡಿಯೋ ಈ ವಿಡಿಯೋ ಕಂಫರ್ಮ್ ಮಾಡಿ ಸರ್. ಓದ್ ವಿಡಿಯೋದಲ್ಲಿ 4.5 ಹೇಳಿದ್ದೆ. ಇವತ್ತು ಆಫರ್ ಅಲ್ಲಿ 4:30 ಇವತ್ತು ಗಾಡಿ ಕೊಡ್ತಾ ಇದೀವಿ. 4,30,000 ಆಟೋಮೆಟಿಕ್ ಸೆಲೆರಿಯೋ ನಿಮ್ಗೆ ಸಿಗ್ತದೆ. ಮಾರುತಿಯಲ್ಲಿ ಸಿಟಿ ಓಡಾಡೋರಿಗೆ ಗಾಡಿ ಬೇಕಂತಾರೆ ಇದು ಬೆಸ್ಟ್ ಗಾಡಿ. ಮೈಲೇಜು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಸರ್. ಸರ್ ಗ್ರಾಂಡ್ ಐಟನ್ ಆಸ್ತಾ ಟಾಪ್ ಎಂಡ್ ಮಾಡಲು, 2014 ಮಾಡಲು, ಸೆಕೆಂಡ್ ಓನರ್. ಮ್ಯಾನ್ಯುವಲ್. ಹೌದು, ಅದು ಆಟೋಮೆಟಿಕ್. ಆಟೋಮೆಟಿಕ್ ಇದು ಮ್ಯಾನ್ಯುವಲ್ ಸರ್. ಇದು ತುಂಬಾ ಚೆನ್ನಾಗಿದೆ ಗಾಡಿ. ಜಸ್ಟ್ 84,000 ಓಡಿದೆ. ಇವತ್ತು 4.5 ಕೊಟ್ಬಿಡ್ತೀವಿ ಸರ್. 4,50,000 ಬರ್ಲಿ ಸರ್ ಕಸ್ಟಮರ್ ಓಡ್ಸ್ ನೋಡೋಣ. ಅದೇ ಕನ್ಫರ್ಮ್ ರೇಟ್ ಏನಿಲ್ಲ. ಸೊ ಮ್ಯಾನ್ಯುವಲ್ಗೆ 4,50,000 ಸರ್. ಆಟೋಮೆಟಿಕ್ ಅದು 4.5 ಹೇಳಿದ್ದೀನಿ ಸರ್. 4,50,000 ಯಾವುದೇ ತಗೊಳ್ಳಿ ಸರ್. ಹೋಂಡಾ ಸಿಟಿ ಆಟೋಮೆಟಿಕ್ ಇದೆ ಸರ್. 2010 ಮಾಡಲು, ಸೆಕೆಂಡ್ ಓನರ್. ಗಾಡಿ 72,000 ಅಷ್ಟೇ ಓಡಿರೋ ಸರ್. ಇದು ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಓಕೆ, ಇವತ್ತು ಆಫರ್ 3.5 ಲಕ್ಷ ಕೊಟ್ಬಿಡ್ತೀವಿ ಸರ್. 3,50,000 ಹೋಂಡಾ ಸಿಟಿ ನಿಮಗೆ ಸಿಟಿ ಓಡಾಡೋಕೆ ಒಂದು ಗಾಡಿ ಬೇಕಲ್ವಾ? ಹೋಂಡಾ ಸಿಟಿ ನೋಡಿ. ಅಂಡ್ ಮೈಲೇಜ್ ಹೋಗೋದ್ರೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಮೈಲೇಜ್ ಒಂದು 16 ಬರುತ್ತೆ ಸರ್. 16 ಬರುತ್ತೆ ಮೈಲೇಜ್. ಮ್ಯಾಗ್ವಿಲ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಐವಿಟೆಕ್ ಇಂಜಿನ್ ಅಲ್ವಾ ಸರ್? ಹೌದು ಸರ್. ಓಕೆ, ಹಾಗೆ ನೆಕ್ಸ್ಟ್ 7 ಸೀಟರ್ ಹೋಗೋದ್ರೆ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ 7 ಸೀಟರ್ ಹುಡುಕರಿಗೆ ಎಲ್ಲ ಬರೀ ಆನೆಗಳೇ ನಮ್ಮ SB ಕಾರಲ್ಲಿ. ಅದ್ರಲ್ಲಿ ಇದು ಒಂದು ಅನ್ಕೊಳ್ಳಿ. 2010 ಮಾಡಲು, ಲೋ ಮಾಡ್ಲೆ ಹುಡುಕರಿಗೆ 2010 ಮಾಡಲು. ಇವತ್ತು ಆಫರ್ಲಿ 5,75,000ಗೆ ಸೆಕೆಂಡ್ ಓನರ್ ಗಾಡಿನ ಕೊಡ್ತಿದೀವಿ ಸರ್ ಇವತ್ತು. ಯಾವ ವೇರಿಯಂಟ್ ಸರ್ ಇದು? ಸರ್ ವಿ ವರ್ಷನ್ ಆಗಿರುತ್ತೆ. ಟೈರ್ ಕಂಡೀಷನ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಅಂಡ್ ಓಡಿರೋದು ರೆಕಾರ್ಡೆಡ್ ರೆಕಾರ್ಡೆಡ್ 1,95,000 ರೆಕಾರ್ಡೆಡ್. 1,95,000 ನಿಮ್ಗೆ ಈ ಗಾಡಿಗೆ. ಫೈನಲ್ ಅಂದ್ರೆ ಫೈನಲ್ ಪ್ರೈಸ್ ಸರ್ 5,75,000. ನೋ ಟ್ರಾನ್ಸ್ಫರ್, ನೋ ಕಮಿಷನ್. ಓಕೆ, ಹಾಗೆ ಚಿಕ್ಕ ಗಾಡಿ ನೋಡೋರಿಗೆ ಕ್ವಿಡ್ ಒಂದಿರೋದು ಸರ್. ಕ್ವಿಡ್ 2016 RXL ವೇರಿಯಂಟ್ RXL ಬೇಸಿಕ್ ಇರುತ್ತೆ. 2016 ಮಾಡಲು, ಸೆಕೆಂಡ್ ಓನರ್ ಗಾಡಿ ಸರ್. ಇವತ್ತು 2,80,000ಗೆ ಕೊಟ್ಬಿಡ್ತಾ ಇದೀವಿ ಇವತ್ತು. 2,80,000 ವಿತೌಟ್ ಕಮಿಷನ್, ವಿತೌಟ್ ಟ್ರಾನ್ಸ್ಫರ್ ಫೀಸ್. ಓಕೆ, ಅದಕ್ಕಿಂತ ಕಮ್ಮಿ ಪ್ರೈಸ್ ಅಲ್ಲಿ ನೋಡೋರಿಗೆ ಚವರ್ಲೆಟ್ ಸ್ಪಾರ್ಕ್ ಇರೋದು ಗಾಡಿ ಮಾತ್ರ ನೋಡಬಹುದು. ಟೈರ್ ಕಂಡೀಷನ್ ಚೆನ್ನಾಗಿದೆ. ಗಾಡಿ ತಗೊಂಡ್ರೆ ಖರ್ಚಿಲ್ಲ ಅಂತ ಹೇಳ್ತೀನಿ. ಫ್ಯಾಬ್ರಿಕ್ ಬರುತ್ತೆ, ಇಂಟೀರಿಯರ್ ನಿಮಗೆ ಲೆದರ್ ಬರೋದಿಲ್ಲ. ಓನರ್ ಸರ್ ಇದು? ಸರ್ ಇದು ಸ್ಪಾರ್ಕ್ 2011 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಇದು ಓಡಿರೋದು ಜಸ್ಟ್ 79,000. 20 ಮೈಲೇಜ್ ಬರುತ್ತೆ ಗಾಡಿ. ಇವತ್ತು 1,70,000ಗೆ ಫೈನಲ್ ಮಾಡ್ತೀನಿ ಸರ್. 1,70,000 ಫೈನಲ್ ಮಾಡೋಣ ಸರ್. ಹಾಗೆ ಅದಕ್ಕಿಂತ ಕಮ್ಮಿ ಪ್ರೈಸ್ ಬೇಕಂದ್ರೆ ಒಂದು ನ್ಯಾನೋ ಇರೋದು ಸರ್. ನ್ಯಾನೋ ಇವತ್ತು 2013 ಮಾಡಲು, ಸಿಂಗಲ್ ಓನರ್ ವಿತ್ ಮ್ಯಾಗ್ವಿಲ್ ಸರ್. ಇದು ಗಾಡಿ ಇದು ವಿತ್ ಮ್ಯಾಗ್ವಿಲ್ ಮ್ಯಾಗ್ ಇದೆ. ಅಂಡ್ ಲೇಡೀಸ್ ಗೆ ಕಲರ್ ಅಲ್ಲಿ ಚೆನ್ನಾಗಿದೆ. ಅಂಡ್ ಲೇಡೀಸ್ ಯಾರು ಚಿಕ್ಕ ಗಾಡಿ ಹುಡ್ಕೋರಿಗೆ ಗಾಡಿ ಮಾತ್ರ ಚೆನ್ನಾಗಿದೆ. ಇಂಟೀರಿಯರ್ ನೋಡಬಹುದು, ಫ್ಯಾಬ್ರಿಕ್ ಬರುತ್ತೆ ನಿಮ್ಗೆ. ಅಂಡ್ 2013 ಮಾಡಲ್ ಆಗಿರೋದು. ಅಂಡ್ ಓಡಿರೋದು ಎಷ್ಟಾಗಿರೋದು ಸರ್ ಇದು? 56,000 ಓಡಿದೆ ಸರ್. ಅಂಡ್ ಪೆಟ್ರೋಲ್ ವೇರಿಯಂಟ್ 2013 ಸಿಂಗಲ್ ಓನರ್. ಪ್ರೈಸ್ ಏನ್ ಹೇಳ್ತಿದ್ರ ಸರ್? 95,000 ಇವತ್ತು ಆಫರ್. 95,000 ದಸರಾ ಆಫರ್ ಇವತ್ತು. 95,000ಕ್ಕೆ ಮೈಲೇಜ್ ಹೋಗೋದ್ರೆ ಮೋರ್ ದನ್ 20 ಆರಾಮಾಗಿ ಬರುತ್ತೆ ಸರ್. ಹಾಗೆ ನೆಕ್ಸ್ಟ್ ಇಟಿಯೋಸ್ ಒಂದಿರೋದು ಸರ್. ಇಟಿಯೋಸ್ ಇದೆ ನೋಡಿ, 2011 ಮಾಡಲು, ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್. 72,000 ಓಡಿದೆ ಗಾಡಿ. 79,000 ಓಡಿದೆ ಗಾಡಿ. 3.5 ಲಕ್ಷ ಫೈನಲ್ ಮಾಡ್ತೀವಿ. 3,50,000 ನೋಡಿ. 399 ಇದೆ ಗಾಡಿ. ಎಲ್ಲೂ ಮಾರ್ಕೆಟ್ ಅಲ್ಲಿ ಸಿಗಲ್ಲ ನಿಮ್ಗೆ. 3.5 ಲಕ್ಷಕ್ಕೆ ಫೈನಲ್ ಮಾಡ್ತೀನಿ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಇಟಿಯೋಸ್ ಹೋಗೋರಿಗೆ. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ ಸರ್? 79,000. 79,000 ಕಮ್ಮಿನೇ ಓಡಿದೆ ಗಾಡಿ ಆಕ್ಚುಲಿ. ಹಾಗೆ ನೆಕ್ಸ್ಟ್ ಯೂತ್ ಗೆ ನೋಡ್ಬೇಕು ಅಂದ್ರೆ ಪೋಲೋ TDI ಇಂಜಿನ್ ಬರುತ್ತೆ. ಡೀಸೆಲ್ ವೇರಿಯಂಟ್. ಹೈಲೈನ್ ಸರ್ ಇದು? ಹೈಲೈನ್ ಆಗಿರುತ್ತೆ. ಅಂಡ್ ಮ್ಯಾಗ್ವಿಲ್ ಅಲ್ಲಿ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಯಮ್, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಅಂಡ್ ಬೆಂಗಳೂರು ಪಾಸಿಂಗ್ ಆಗಿರೋದು. ಓಡಿರೋ ಸರ್ ಇದು
ಸರ್ ಓಡಿರೋ 98,000. ಸಿಂಗಲ್ ಓನರ್. 2014 ಸೆಕೆಂಡ್ ಓನರ್ ಗಾಡಿ ಇದು. ಓಕೆ. 5 ಲಕ್ಷಕ್ಕೆ ಫೈನಲ್ ಮಾಡ್ತೀವಿ ಸರ್ ಇವತ್ತು. 5 ಲಕ್ಷಕ್ಕೆ. 5 ಲಕ್ಷ. ಓಕೆ. ನೆಕ್ಸ್ಟ್ ನಿಸಾನ್. ಸರ್ ನಿಸಾನ್ ಸನ್ನಿ. ಓಕೆ. 2013 ಮಾಡಲು RXZ ಪುಷ್ ಬಟನ್ ಸ್ಟಾರ್ಟ್ ಸಿಂಗಲ್ ಓನರ್ ಗಾಡಿ ಇದು. ಓಕೆ. ತುಂಬಾ ಚೆನ್ನಾಗಿದೆ ಗಾಡಿ. 89,000 ಓಡಿದೆ ಸರ್. 3,50,000 ಮಾಡೋಣ ಸರ್. 3,50,000. ಓಕೆ. ಹಾಗೆ ಯೂತ್ ಗೆ ನೋಡೋರ್ಗೆ ಒಂದು ಬಲಿನೋ ಇದೆ ಓಲ್ಡ್ ಮಾಡಲು ವಿತ್ ಮ್ಯಾಗ್ವೆಲ್ ಬರುತ್ತೆ ಗಾಡಿ. ಎಸ್ಟೀಮ್ ಇದು. ಎಸ್ಟೀಮ್. ಓಕೆ ಸರ್ 2003 ಮಾಡಲು ಎಸ್ಟೀಮು ಥರ್ಡ್ ಓನರ್ ಆಗಿದೆ. ತುಂಬಾ ಚೆನ್ನಾಗಿದೆ ಗಾಡಿ. ಇನ್ಸೂರೆನ್ಸ್ ಎಕ್ಸ್ಪೈರಿ ಆಗಿದೆ. 1,30,000 ಸರ್. 1,30,000. ತುಂಬಾ ಜನ ಹುಡುಕ್ತಾರೆ ಬಲೆನೋ ಎಸ್ಟೀಮ್ ನ. ಅದಕ್ಕೆ ನಮ್ಮ ಹತ್ರ ಇದೆ. 1,30,000ಕ್ಕೆ ಫೈನಲ್ ಮಾಡೋಣ. ಸರ್ ಆಲ್ಮೋಸ್ಟ್ 3ನೇ ಬ್ರೆಜಾ ತೋರಿಸ್ತಿರೋದು ನಿಮಗೆ. 2 ಬ್ರೀಜಾ ಆಯ್ತು. ಮೊದಲೊಂದ್ಸರಿ 5 ಬ್ರೀಜಾ ಆಯ್ತು SB ಕಾರಲ್ಲಿ. ಮತ್ತೆ 3 ಬ್ರೀಜಾ ಬಂದಿದೆ. ಇದು ನೋಡಿ 2016 ಮಾಡಲು ಸಿಂಗಲ್ ಓನರ್ ಗಾಡಿ. 1,40,000 ಓಡಿದೆ. ರೆಕಾರ್ಡೆಡ್ ಗಾಡಿ. ಇವತ್ತು 7,25,000ಕ್ಕೆ ಫೈನಲ್ ಮಾಡ್ತೀನಿ ಸರ್. 7,25,000ಗೆ ಪೆಟ್ರೋಲ್ ಅಲ್ವಾ? ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. 7,25,000ಕ್ಕೆ ವಿತ್ ಮ್ಯಾಗ್ವೆಲ್. ಯಾವ ವೇರಿಯಂಟ್ ಅಂತ ಹೇಳಿದ್ರೆ ಸರ್ ಇದು ZDI ಪ್ಲಸ್. ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ. ಫುಲ್ಲಿ ಟಾಪ್ ಎಂಡ್ ಅಲ್ಲಿ ಒಂದು +1 ಆಗಿರುತ್ತೆ ನಿಮಗೆ ಗಾಡಿ. ಎಲ್ಲ ಫೀಚರ್ಸ್ ಕಂಪ್ನಿಯಿಂದ ಬಂದಿರೋದು. ಇಯಾನ್ ಮೈಲೇಜ್ ಅಲ್ಲಿ 22 ಮೈಲೇಜ್ ಬರೋ ಇಯಾನ್ ಗಾಡಿ ಬೇಕಾ ಅಂತಂದ್ರೆ ಇದೇ ಗಾಡಿ. ಅಂಡ್ ಪ್ರೈಸಿಂಗ್ ಅಲ್ಲಿ ಸರ್ 2014 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಜಸ್ಟ್ 37,000 ಓಡಿರೋ ಗಾಡಿ ಇದು. ರೆಕಾರ್ಡೆಡ್. ಓಕೆ. ಪ್ರೈಸ್ 3 ಲಕ್ಷಕ್ಕೆ ಫೈನಲ್ ಆಗುತ್ತೆ. 3 ಲಕ್ಷಕ್ಕೆ. 3 ಲಕ್ಷ ಮಾಡೋಣ. 2,80,000ಕ್ಕೆ ಫೈನಲ್ ಆಗುತ್ತೆ. ಮಾಡೋಣ ಬನ್ನಿ ಸರ್. ಓಕೆ. ನೆಕ್ಸ್ಟ್ ಸರ್ ನೋಡಿ ಈಗ ಒಂದು ಡಸ್ಟರ್ ನೋಡಿದ್ರಿ ಒಳಗಡೆ. ಇನ್ನೊಂದು 2013 ಮಾಡಲು ಡೀಸೆಲ್ RXZ ಸೆಕೆಂಡ್ ಓನರ್. ಓಕೆ. 110 PS ಇದು. 110 PS. 85 PS ಬೇಕಂದ್ರೆ ಇದೆ. 110 PS ಬೇಕಂದ್ರೆ ಇದೆ. ಆಪ್ಷನ್ ಅಲ್ಲಿ ನಿಮಗೆ ಇದೆ. ಡೀಸೆಲ್ ವೇರಿಯಂಟ್. 2 ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಡಸ್ಟರ್ ಅಲ್ಲಿ. ಯಾಕಂದ್ರೆ ಡೀಸೆಲ್ ಡಸ್ಟರ್ ಡೀಸೆಲ್ ಜಾಸ್ತಿ ತಗೊಳ್ಳೋದು. ಪ್ರೈಸಿಂಗ್ ಸರ್ 475 ಮಾಡೋಣ. 4,75,000. ಓ ಸರಿ 5 ಲಕ್ಷ ಹೇಳಿದೆ. 4,75,000ಕ್ಕೆ ಸರಿ ಮಾಡ್ತೀನಿ. ಅದಕ್ಕಿಂತ ಮತ್ತೊಂದು ಸ್ಪಾರ್ಕ್ 1,75,000 ನೋಡಿದ್ರೆ ಇನ್ನೊಂದು ಗಾಡಿ ಸಿಲ್ವರ್ ಕಲರ್ ಇರೋದು ಸ್ಪಾರ್ಕ್. ಸರ್ ಸ್ಪಾರ್ಕ್ 2010 ಮಾಡಲು ಸಿಂಗಲ್ ಓನರ್ ಗಾಡಿ. 73,000 ಓಡಿರೋದು ಗಾಡಿ ಅಷ್ಟೇ. ಇವತ್ತು 1,40,000 ಮಾಡ್ತೀನಿ ಸರ್. 1,40,000. 1,40,000. ಓಕೆ. ಮತ್ತೊಂದು ಸ್ವಿಫ್ಟ್ ಇರೋದು ಸರ್. ಸರ್ ಸ್ವಿಫ್ಟ್ 2015 ಸೆಕೆಂಡ್ ಓನರ್ ಗಾಡಿ ಇದೆ ನೋಡಿ. ಓಕೆ. 79,000 ಓಡಿದೆ ಗಾಡಿ. 5 ಲಕ್ಷಕ್ಕೆ ಫೈನಲ್ ಮಾಡ್ತೀನಿ ಸರ್. 5 ಲಕ್ಷಕ್ಕೆ. 5 ಲಕ್ಷ. ಯಾವ ವೇರಿಯಂಟ್ ಸರ್? ಇದು VXI ಸರ್. VXI ವೇರಿಯಂಟ್. ಓಡಿರೋದು ಸರ್? ಓಡಿರೋದು ಜಸ್ಟ್ 79,000. ಓನರ್ ಸೆಕೆಂಡ್ ಓನರ್. ಓಕೆ.